ಓಂ ರೂಪೋಪನ್ಯಾಸಾಚ್ಚ ಓಂ ಯದಾ ಪಶ್ಯತೆ ರುಗ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ ತದಾ ವಿದ್ವಾನ್ ಪುಣ್ಯಪಾಪೇ ವಿಧೂಯ ನಿರಂಜನಃ ಪರಮಂ ಸಾಮ್ಯಮುಪೈತಿ. ಇದು 1ನೇ ಅಧ್ಯಾಯದ 2ನೇ ಪಾದದ 23ನೇ ಸೂತ್ರ. ಅದೃಶ್ಯತ್ವಾಧಿಕರಣ ನಡೆದಿದೆ. ಅದಕ್ಕೆ ತತ್ವ ಪ್ರದೀಪ ಮತ್ತು ಸತ್ತರ್ಕ ದೀಪಾವಳಿ ಬಹಳ ಕಡಿಮೆ ಇದೆ. ಆದ್ದರಿಂದ ಅದನ್ನು ಇಲ್ಲೇ ಮೊದಲೇ ಹೇಳಿಬಿಡ್ತೇನೆ. ಈ ಸತ್ತರ್ಕ ದೀಪಾವಳಿ, ಪದ್ಮನಾಭ ತೀರ್ಥರ ಸತ್ತರ್ಕ ದೀಪಾವಳಿ ಈ ರೂಪೋಪನ್ಯಾಸಾಚ ಅನ್ನುವ ಸೂತ್ರದ ಜೊತೆಗೆ ಮುದ್ರಿತ ಆಗಿಲ್ಲ. ಸ್ವಲ್ಪ ಸಂಪಾದನೆಯ ಸಮಸ್ಯೆ ಅಷ್ಟೇ, ಅದು ಬೇರೆ ಏನಲ್ಲ. ಅದು ಇದರ ಹಿಂದಿನ ಸೂತ್ರ ಬಂತಲ್ಲ, ವಿಶೇಷಣ ಭೇದ ವ್ಯಪದೇಶಾಭ್ಯಾಂ ಚ ನೇತರೋ ಅಂತ. ಅಲ್ಲಿ ಸತ್ತರ್ಕ ದೀಪಾವಳಿ ಏನಿದೆ, ಆ ಸತ್ತರ್ಕ ದೀಪಾವಳಿಯಲ್ಲಿ ಕೊನೆಗೆ ಅದನ್ನು ಮುದ್ರಿಸಿದ್ದಾರೆ. ವಿಷ್ಣುರೇವ ಅತ್ರ ಉಚ್ಯತೆ ಇತ್ಯೇತದ್ ಯುಕ್ತ್ಯಂತರೇಣ ಸಾಧಯತ್ ಸೂತ್ರಮುಪನ್ಯಸ್ಯ ವ್ಯಾಚಷ್ಟೇ. ಅದನ್ನು ನೀವು ಗಮನಿಸಬಹುದು. ಇಲ್ಲಿ ವಿಷ್ಣುವೇ ಪ್ರತಿಪಾದಿತನಾಗಿದ್ದಾನೆ ಹೊರತು ಬೇರೆ ಯಾರು ಅಲ್ಲ ಅನ್ನೋದನ್ನು ಬೇರೊಂದು ಯುಕ್ತಿಯಿಂದ ಸಾಧಿಸುವ ಸೂತ್ರವನ್ನು ತೋರಿಸಿ ಅದನ್ನು ವ್ಯಾಖ್ಯಾನಿಸ್ತಾ ಇದ್ದಾರೆ. ರೂಪೋಪನ್ಯಾಸಾಚ್ಯ ಅಂತ. ಅವನಿಗೆ ಪ್ರಾಕೃತವಾದಂಥ ಆಕಾರ ಯಾವುದೂ ಇಲ್ಲ, ಬಣ್ಣವೂ ಇಲ್ಲ. ಆದ್ದರಿಂದ ಅವನನ್ನು ಅವರ್ಣ, ಅಚಕ್ಷು, ಅಶ್ರೋತ್ರ ಅಂತ ಹೀಗೆಲ್ಲ ವರ್ಣನೆ ಮಾಡ್ತಾರೆ. ರಹಿತತ್ವೇನ ಅವರ್ಣಂ ಅಚಕ್ಷು ಶ್ರೋತ್ರಂ ಅಂತಿದೆ. ಅಲ್ಲಿ ಶ್ರೋತ್ರಂ ಅಂತ ಇರ್ಲಿಕ್ಕಿಲ್ಲ, ಅದು ಅಶ್ರೋತ್ರಂ ಅಂತ ಇದ್ದಿರಬೇಕು. ಹೀಗೆಲ್ಲ ಆ ವಿಷ್ಣು ವರ್ಣಿತನಾಗಿದ್ರೂ ಕೂಡ ಇತ್ಯುಕ್ತೋಪಿ ಅಪ್ರಾಕೃತ ರೂಪವತ್ವೇನ ಮುಖ್ಯ ರೂಪವಾನ್ ವಿಷ್ಣುರೇವ ಅತ್ರ ಉಚ್ಯತೆ ಇತ್ಯರ್ಥಃ. ಅಪ್ರಾಕೃತವಾದ ರೂಪವುಳ್ಳವನಾಗಿದ್ದಾನವನು. ಅಪ್ರಾಕೃತವಾದ ಆಕಾರವೂ ಇದೆ, ಅಪ್ರಾಕೃತವಾದ ಬಣ್ಣವೂ ಕೂಡ ಅವನಿಗಿದೆ. ಆದ್ದರಿಂದ ಅವನನ್ನು ಈ ಭಾಗದಲ್ಲಿ ವರ್ಣಿಸಿರುವುದು ಅವನನ್ನೇ ಅಂತ ಅದರ ಅರ್ಥ. ಹೀಗಿದು ರೂಪೋಪನ್ಯಾಸಾಚ ಅನ್ನುವುದರ ಸತ್ತರ್ಕ ದೀಪಾವಳಿ ಅಲ್ಲಿ ಹಿಂದಿನ ಸೂತ್ರಕ್ಕೆ ಹೊಂದಿಕೊಂಡಂತೆ ಮುದ್ರಿಸಿದ್ದಾರೆ. ಅದನ್ನು ಗಮನಿಸಿ. ಇದಾದ್ಮೇಲೆ ತತ್ವ ಪ್ರದೀಪ ಗಮನಿಸಿ. ರೂಪೋಪನ್ಯಾಸಾಚ ಪಶ್ಯೋ ಜೀವ. ಈ ಸೂತ್ರ ಭಾಷ್ಯದಲ್ಲಿ ಆಚಾರ್ಯರು 2 ವೇದಗಳನ್ನು ಉದ್ಧರಿಸಿದ್ದಾರೆ, ವೇದವಾಕ್ಯಗಳನ್ನು. ಒಂದು ಯದಾ ಪಶ್ಯತೆ ರುಗ್ಮವರ್ಣಂ ಅಂತ, ಇದು ಮುಂಡಕೋಪನಿಷತ್ ಅಥವಾ ಅಥರ್ವಣೋಪನಿಷತ್, ಅದನ್ನು ಉದ್ಧರಿಸಿದ್ದಾರೆ. ಮತ್ತೊಂದು ಏಕೋ ನಾರಾಯಣ ಆಸೀತ್ ಬ್ರಹ್ಮಾನ ಶಂಕರ ಅಂತ ಹೀಗೆ ಉದ್ಧರಿಸಿದ್ದಾರೆ. ಅದು ನಮಗೀಗ ಯಾವುದು ಉಪಲಬ್ಧ ಆಗದೇ ಇರುವಂತಹ ಶ್ರುತಿ. ತತ್ವ ಪ್ರದೀಪಕಾರರು 2 ವ್ಯಾಖ್ಯಾನ ಮಾಡಿದ್ದಾರೆ. 2 ವಾಕ್ಯಗಳು ಮಾತ್ರ ಇವೆ. ಪಶ್ಯೋ ಜೀವ. ಯದಾ ಪಶ್ಯತೆ ವರ್ಣಂ ಅನ್ನೋದು ಪಶ್ಯ ಅಂದರೆ ಜೀವ ಅಂತ ಅರ್ಥ. ಅದ್ರ ಬಗ್ಗೆ ನಾವು ಹೆಚ್ಚಿನ ಅಂಶಗಳನ್ನು ಮುಂದೆ ತತ್ವ ಪ್ರಕಾಶಿಕಾದಲ್ಲಿ ನೋಡ್ತೇವೆ. ಮುಂದೆ ಸಹ ಮೌನೀಭೂತ್ವ ಇತ್ಯಾದಿ ಇದೆ ನೋಡಿ. ಸಹ ಮುನಿರ್ಭೂತ್ವ ಏಕೋ ನಾರಾಯಣ ಆಸೀತ್ ಬ್ರಹ್ಮಾನ ಶಂಕರ ಅಂತ. ಮುನಿಭೂತ್ವ ಅಂದರೆ ಮೌನೀಭೂತ್ವ, ಭಗವಂತ ಮೌನವಾಗಿದ್ದು ಸಮಚಿಂತೆ ಆಲೋಚನೆ ಮಾಡಿದ ಅಂತಿದೆ. ಆಮೇಲೆ ಅಲ್ಲೊಂದು ಕಡೆ ವಿಶ್ವ ಅಂತ ಶಬ್ದ ಬಂದಿದೆ, ಅದಕ್ಕೆ ವಾಯು ಅಂತ ಅರ್ಥ. ಏತಾನಿ ವಿಮಿಶ್ರಾಣಿ ಕೃತ್ವ, ಈ ಬಣ್ಣಗಳನ್ನು ಬೆರಕೆ ಮಾಡಿ ತೇಭ್ಯ ಆ ದೇವತೆಗಳಿಗೆ ಕೊಟ್ಟ. ತಾನೇ ವಿಮಿಶ್ರಾಣಿ ಪುನರಪಿ ವ್ಯಮಿಶ್ರಯತ್. ಒಮ್ಮೆ ಅವು ಬೆರಕೆ ಆಗಿದ್ದು ಅದನ್ನು ಅವನು ಮತ್ತೊಂದು ಸರಿ ಬೆರಕೆ ಮಾಡಿಕೊಟ್ಟ ಅಂತ ಹೀಗೆ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅಲ್ಲಿಗೆ ಸತ್ತರ್ಕ ದೀಪಾವಳಿ ಮತ್ತು ತತ್ವ ಪ್ರದೀಪ 2 ಕೂಡ ಸಮಾಪ್ತ ಆಗಿ ಹೋಗಿದೆ. ಇನ್ನು ನಾವು ನೋಡಬೇಕಾಗಿರುವುದು ತತ್ವ ಪ್ರಕಾಶಕ ಮಾತ್ರ. ಮತ್ತೊಂದು ಯುಕ್ತಿಯಿಂದ ವಿಷ್ಣುವೇ ಅದೃಶ್ಯತ್ವಾದಿ ಗುಣವುಳ್ಳವನು ಅಂತ ಸಮರ್ಥನೆ ಮಾಡುವ ಸೂತ್ರವನ್ನು ತೋರಿಸಿ, ಆ ಸೂತ್ರ ಯಾವ ಶ್ರುತಿಯನ್ನು ಸೂಚಿಸಿದೆಯೋ ಆ ಶ್ರುತಿಯನ್ನ ಇಲ್ಲಿ ಆಚಾರ್ಯರು ತೋರಿಸ್ತಾ ಇದ್ದಾರೆ. ತದುಪಾತ್ತ ಅಂದರೆ ಶ್ರುತಿಯಿಂದ ಸ್ವೀಕರಿಸಲ್ಪಟ್ಟ ಶ್ರುತಿಮೇವ ಉದಾಹರತಿ ರೂಪೋಪನ್ಯಾಸಾಚೈತಿ. ಈಗ ಯದಾ ಪಶ್ಯತೆ ರುಗ್ಮವರ್ಣಂ ಅಂತ ಆ ಉಪನಿಷತ್ತಿನ ವಾಕ್ಯವನ್ನು ನಾವು ತಗೊಳ್ಬೇಕು. ಆ ಮಂತ್ರಕ್ಕೆ ಏನರ್ಥ? ಅಥರ್ವಣ ಉಪನಿಷತ್ನಲ್ಲಿ ಅದು
5ನೇ ಖಂಡದ ಮೊದಲು ದ್ವಾಸುಪರ್ಣ ಅಂತ ಮಂತ್ರ ಇದೆ. ಅದರ ನಂತರ 2ನೇ ಮಂತ್ರ ಸಮಾನೇ ವೃಕ್ಷೇ ಪುರುಷೋ ನಿಮಗ್ನ ಅಂತ. ಅದರಲ್ಲಿ ಜುಷ್ಟಮ್ಯದ ಪಶ್ಯತ್ಯನ್ನಿಮೇಷಂ ಅಂತ ಉತ್ತರಾರ್ಧ ಇದೆ. ಅದನ್ನು ಹಿಂದಿನ ಸೂತ್ರಕ್ಕೆ ಸಂಬಂಧಿಸಿದಂತೆ ನೋಡಿದ್ದೇವೆ. ಅದರ ನಂತರ 3ನೇ ಮಂತ್ರವೇ ಯದಾ ಪಶ್ಯತೆ ರುಗ್ಮವರ್ಣಂ ಅಂತ. ಪಶ್ಯ ಜೀವ ಅಂತಿದೆ. ಪಶ್ಯನಾದ ಜೀವ ಈ ಬಂಗಾರದ ವರ್ಣದ ಭಗವಂತನನ್ನ ನೋಡುವುದು ಅಂತ ಹೀಗೆ ಬಂದಿದೆ. ಪಶ್ಯ ಅಂತಂದ್ರೆ ಪಶ್ಯತೀತಿ ಪಶ್ಯ ಅಂತ ಅರ್ಥ. ಅದಕ್ಕೆ ನೋಡುತ್ತಾನೆ. ಜ್ಞಾನಿಯಾದ ಜೀವ. ಭಗವಂತನ ಬಣ್ಣವೂ ಕೂಡ ಎಲ್ರಿಗೂ ಕಾಣಿಸೋದಿಲ್ಲ, ಜ್ಞಾನಿಗಳಾದವ್ರಿಗೆ ಕಾಣಿಸ್ತದೆ. ಅದನ್ನ ನೀವು ರಾಘವೇಂದ್ರ ಸ್ವಾಮಿಗಳ ಭಾವದೀಪಕ್ಕೆ ಅನುಸಾರವಾಗಿ ನೋಡಬಹುದು 837ನೇ ಪುಟದಲ್ಲಿ. ಪಶ್ಯತೀತಿ ಪಶ್ಯ ದ್ರಷ್ಟ ಅಂತ ಅರ್ಥ. ನೋಡುತ್ತಾನೆ, ಆದ್ರಿಂದ ಸಾಕ್ಷಾತ್ಕರಿಸಿಕೊಳ್ತಾನೆ, ಆದ್ರಿಂದ ಅವನನ್ನು ದ್ರಷ್ಟ ಅಂತ ಹೇಳ್ತಾರೆ. ಪಾಘ್ರಾಧ್ಮ ಧೇಟ್ ದೃಶಃ ಶಃ ಇತಿ ಶ ಪ್ರತ್ಯಯ ಪಶ್ಯ ಆದೇಶ. ಅದಕ್ಕೆ ಆ ಸೂತ್ರದಿಂದ ಪಾಘ್ರಾಧ್ಮ ಅನ್ನೋ ಸೂತ್ರದಿಂದ ಶ ಪ್ರತ್ಯಯ ಬಂದಿದೆ. ಆಮೇಲೆ ಪಶ್ಯ ಶ ಅನ್ನೋ ಪ್ರತ್ಯಯ ಬಂದು ಪಶ್ಯ ಅಂತ ಆದೇಶ. ದೃಶ್ಯರ್ಪೇಕ್ಷಣೆ ಧಾತು. ಆದ್ರಿಂದ ಅದನ್ನ ನೋಡಿದ ದೃಶ್ಯ ಅಂತ ಆಗಬೇಕಾಗಿತ್ತು. ನೋಡುವಂತ ವ್ಯಕ್ತಿ ದೃಶ್ಯ ಅಂತ ಏನಾದ್ರು ಆಗಬಹುದಿತ್ತು. ಆ ದೃಶ್ಯ ಅಂತ ಅನ್ನೋದಕ್ಕೆ ಕರ್ಮಾರ್ಥದಲ್ಲಿ ಯತ್ ಪ್ರತ್ಯಯ ಬಂದ್ರೆ ನೋಡಲ್ಪಡುವಂತಹ ವ್ಯಕ್ತಿ ಅಂತ ಕರ್ಮ ಅಂತನೂ ಅರ್ಥ ಆಗಬಹುದು. ಆದ್ರೆ ಇಲ್ಲಿ ಪಶ್ಯ ಅಂತಂದ್ರೆ ನೋಡುವ ವ್ಯಕ್ತಿ ಅಂತ ಅರ್ಥ. ಅದರಿಂದ ಇಲ್ಲೆಲ್ಲ ಸರ್ವಜ್ಞ ಅಂತ ಹೀಗಾದ್ರ ಅರ್ಥ. ಹಾಗೇನೆ ಸರ್ವಜ್ಞ ಅಂದ್ರೆ ತನ್ನ ಮಟ್ಟಿನ ಸರ್ವಜ್ಞ. ನನಗೆ ಆಕಸ್ಮಿಕವಾಗಿ ಸರ್ವಜ್ಞ ಅಂತ ಬಂತು, ಅದನ್ನು ಸಮರ್ಥನೆ ಮಾಡ್ಕೊಂಡೆ ಅಷ್ಟೇ. ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡಂತಹ ಜೀವ ಅಂತ ಇಷ್ಟೇ ಅದರ ಅರ್ಥ. ಇದು ಪಶ್ಯೋ ಜೀವ ಅಂತ ಹಾಗೆ ತಿರುಕುವ ಪಂಡಿತರು ಕೂಡ ಬರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅರ್ಥವನ್ನ ನಾವು ಹೇಳಬಹುದು. ಹಿಂದೆ ಬನ್ನಂಜೆ ಗೋವಿಂದಾಚಾರ್ಯ ಹೇಳಿದ್ದನ್ನು ನನಗೊಂದು ನೆನಪಿದೆ. ಪಶಬಂಧನೆ ಅಂತ ಒಂದು ಧಾತು ಇದೆ. ಅದು ಇವತ್ತು ಧಾತು ಕೂಡ ಸಿಗ್ತದೆ, ಅದೇನು ಅಪರೂಪದ ಧಾತು ಏನಲ್ಲ. ಆ ಧಾತುವಿನ ಅನುಸಾರವಾಗಿ ಪಶ್ಯ ಅಂದ್ರೆ ಸಂಸಾರ ಬದ್ಧನಾದ ಜೀವ. ಈಗ ಸಂಸಾರದಲ್ಲಿದ್ದಾನೆ. ಅವನು ಸಂಸಾರದ ಬಂಧನವನ್ನು ಕಳೆದುಕೊಳ್ಳುವ ಪ್ರಸಂಗದಲ್ಲಿ ಅವನಿಗೆ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ. ಹೀಗೆ ಸಂಸಾರ ಬದ್ಧನಾದ ಜೀವ ಭಗವಂತನನ್ನು ಹೀಗೆ ಕಾಣುತ್ತಾನೆ ಅಂತ ಅಲ್ಲಿ ಬಂದಿದೆ. ಪಶು ಅಂತ ಶಬ್ದ ಇದೆಯಲ್ಲ, ಪಶು ಅನ್ನೋ ಶಬ್ದವು ಕೂಡ ಹೀಗೆ ಪಶ ಬಂಧನೆ ಕಟ್ಟಲ್ಪಟ್ಟಿರುವುದರಿಂದಲೇ ಅವನಿಗೆ ಪಶು ಅಂತ ಬಂದಿದೆ ಅಂತ ಹೇಳ್ತಾರೆ. ಅದು ಒಂದನ್ನು ತಿಳ್ಕೋಬಹುದು. ಅಂಥ ಜೀವ ರುಕ್ಮವರ್ಣಂ ಬಂಗಾರದ ವರ್ಣವುಳ್ಳ, ಮತ್ತೆ ಬ್ರಹ್ಮಯೋನಿಂ ಅಂತ ಶಬ್ದ ಇದೆ. ಚತುರ್ಮುಖ ಅವನು ಹಿರಣ್ಯ ಗರ್ಭನಿಗೆ ಕಾರಣ ಅಂತ ಅದರ ಅರ್ಥ. ಕರ್ತಾರಮೀಶಂ ಕರ್ತ ಅಂತ ಬಂದಿದೆ. ಕರ್ತ ಅಂದ್ರೆ ಜಗತ್ತಿಗೆ ಕರ್ತ ಅಂತ ಅದರ ಅರ್ಥ. ಇದಾ ಪಶ್ಯತಿ ಯಾವಾಗ ಹೀಗೆ ನೋಡ್ತಾನೋ ಆವಾಗ ತದಾ ಅಸೌ ಪುಣ್ಯಪಾಪೇ ವಿಧೂಯ ಅಂತ ಅಲ್ಲಿ ಬಂದಿದೆ. ತದಾ ವಿದ್ವಾನ್ ಪುಣ್ಯಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ. ಪುಣ್ಯ ಮತ್ತು ಪಾಪಗಳನ್ನು ವಿಧೂಯ ಬರೇ ಕಳೆದುಕೊಂಡು ಅಂತ ಹೇಳುವುದಕ್ಕಿಂತ ಕೊಡವಿಕೊಂಡು ಅಂತ ಅನುವಾದ ಮಾಡೋದು ಚೆನ್ನಾಗಿರ್ತದೆ. ಈಗ ಅವಧೂತರು ಅಂತ ಹೇಳ್ತಿರ್ತಾರೆ, ಎಲ್ಲವನ್ನು ಕೊಡವಿಕೊಂಡು ಕಿತ್ತು ಬಿಸಾಕಿ ಹೋಗ್ತಿರ್ತಾರೆ ಅಂತ. ಹಾಗಿದು ಪುಣ್ಯ ಪಾಪಗಳು ಅವನಿಗೆ ಅಂಟಿಕೊಂಡ ಪುಣ್ಯ ಪಾಪಗಳನ್ನೆಲ್ಲ ಕೊಡವಿಕೊಂಡು ಅಂತ ಅರ್ಥ. ಅದರ ವಿಶೇಷ ಅರ್ಥಗಳನ್ನು ಮುಂದೆ ನೋಡೋಣ ಅಂತ. ಅವನು ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನ ಅಂದ್ರೆ ನಿರ್ಲೇಪ. ಪುಣ್ಯ ಪಾಪಗಳನ್ನು ಕಳ್ಕೊಂಡು ಅಂದಮೇಲೆ ಮತ್ತೆ ನಿರಂಜನ ಅಂದ್ರೆ ಏನರ್ಥ? ನಿರ್ಲೇಪ ಅಂತ ಅರ್ಥ. ಯಾವುದರ ಅಂಟು ಇಲ್ಲದೆ, ಬಂಧನಗಳ ಅಂಟಿಲ್ಲದೆ. ಇದರಿಂದಲೇ ಮೊದಲು ಪಶ್ಯ ಸಂಸಾರದಲ್ಲಿ ಬದ್ಧನಾಗಿದ್ದ, ಆಮೇಲೆ ಈಗ ನಿರ್ಲಿಪ್ತನಾಗಿದ್ದಾನೆ. ಮುಂದೆ ಪರಮಂ ಸಾಮ್ಯಮುಪೈತಿ ಅತ್ಯಂತ ಸಾಮ್ಯವನ್ನು ಭಗವಂತನ ಸಾಮ್ಯವನ್ನು ಪಡ್ಕೋತಾನೆ ಅಂತ ಬಂದಿದೆ. ಅದು ಹೇಗೆ ಅತ್ಯಂತ ಸಾಮ್ಯ ಅಂತಂದ್ರೆ ಪೂರ್ಣಾನಂದತ್ವಾದಿ ಸಾಮ್ಯಂ, ಪೂರ್ಣಾನಂದತ್ವ ಮೊದಲಾದ ಸಾಮ್ಯವನ್ನ ಪಡ್ಕೋತಾನೆ. ಭಗವಂತನು ಪೂರ್ಣಾನಂದ ಆಗ್ತಾನೆ, ಇವನು ಪೂರ್ಣಾನಂದನಾಗ್ತಾನೆ. ಇದು ನಮ್ಗೆ ಗೊತ್ತಿದೆ. ಭಗವಂತನಿಗೆ ಎಷ್ಟು ಆನಂದ ಇರ್ತದೋ ಅಷ್ಟು ಆನಂದ ಇವನಿಗೆ ಇರ್ತದೆ ಅಂತ ಅರ್ಥ ಅಲ್ಲ. ಪೂರ್ಣಂ ಅದಹ ಪೂರ್ಣಮಿದಂ, ಭಗವಂತನೂ ಪೂರ್ಣ, ಇವನೂ ಪೂರ್ಣ. ಇವನು ಯೋಗ್ಯತೆಗೆ ತಕ್ಕಂತೆ ಇವನು ಪೂರ್ಣ. ಅದು ಈ ಹಿಂದೆ ಒಂದ್ಸರಿ ಇಲ್ಲೇ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಎಲ್ಲೋ ಬಂದದ್ದು ನಾವು ನೋಡಿದ್ದೇವೆ. ಈ ಕಲಶ ಚಮಸ ಅದರಂತೆ ಎಲ್ಲವೂ ಕೂಡ ಪ್ರತಿಯೊಂದು ಪೂರ್ಣವೇ, ಅದರಲ್ಲಿ ಪೂರ್ಣತೆಯಲ್ಲಿ ವ್ಯತ್ಯಾಸ ಇದೆ ಅಂತ. ಹೀಗೆ ಪರಮ ಸಾಮ್ಯವನ್ನು ಪಡಿತಾನೆ. ಇತಿ ಅದೃಶ್ಯತ್ವಾದಿ ಗುಣಕಸ್ಯ, ಅದೃಶ್ಯತ್ವಾದಿ ಗುಣವುಳ್ಳಂತಹ ಆ ಒಂದು ತತ್ವಕ್ಕೆ ರುಕ್ಮರೂಪ ಉಪನ್ಯಾಸಾತ್, ಬಂಗಾರದ ರುಗ್ಮ ಅಂತ ಗೋವಿಂದಾಚಾರ್ಯ ಹೇಳ್ತಾರೆ. ನಾನು ರುಕ್ಮ ಅಂತ ಹೇಳಿದ್ರು ಏನು ತಪ್ಪಿಲ್ಲ. ರುಕ್ಮ ಅಂದ್ರೆ ಯಾವುದು ರೋಚತೆ,
ನಮಗೆ ಹಿಡಿಸ್ತದ ಅದನ್ನು ರುಕ್ಮ ಅಂತ ಹೇಳ್ತಾರೆ. ಹೀಗೆ ನಮ್ಮ ರುಚಿಗೆ, ನಮ್ಮ ಟೇಸ್ಟಿಗೆ ವಿಷಯವಾದದ್ದು. ಆದ್ದರಿಂದ ರುಕ್ಮ ಅಂದರೆ ಬಂಗಾರ. ಅಂಥ ಬಂಗಾರದ ಬಣ್ಣ ಉಳ್ಳವನು ಅವನು ಅಂತ ಹೇಳಿರೋದ್ರಿಂದ ಇದು ಬೇರೆ ಯಾರು ಕೂಡ ಅಲ್ಲ. ಅಂಥ ಒಂದು ವಿಶಿಷ್ಟವಾದ ಬಂಗಾರದ ಬಣ್ಣ ಇರುವುದು ಅದು ಅವನಿಗೆ ಮಾತ್ರ. ದೇಶದ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹು, ಇದೆಲ್ಲ ಅದೇ ಅರ್ಥ. ರುಕ್ಮ ಉಪನ್ಯಾಸಾಚ ಅಸೌ ವಿಷ್ಣುರೇವ, ಆದ್ದರಿಂದ ಅವನು ವಿಷ್ಣುವೇ ಆಗಿದ್ದಾನೆ ಅಂತ ಹೀಗದರ ತಾತ್ಪರ್ಯ. ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿಯಲ್ಲಿ ಪುಣ್ಯ ಪಾಪಂ ಅನಿಷ್ಟಮಿತಿ ತದ್ಭಾಷ್ಯೋಕ್ತೇ ಆಹ ಅಂತ ಹೇಳಿದ್ದಾರೆ. ತದ್ಭಾಷ್ಯ ಅಂದರೆ ಅಥರ್ವಣ ಭಾಷ್ಯ. ಅಥರ್ವಣ ಭಾಷ್ಯದಲ್ಲಿ ಏನಿದೆ ಅಂದರೆ ಪುಣ್ಯಂ ಚ ಅನಿಷ್ಟಂ ವಿಧೂಯ ಪಾಪಂ ವಿಧೂಯ ಇವ. ಪಾಪ ಅಂತೂ ಯಾವ ಕಾರಣಕ್ಕೂ ಸಾಧಕನಿಗೆ ಬೇಕಾಗೋದೇ ಇಲ್ಲ, ಅದರಿಂದ ಅದನ್ನು ಹೇಳಬೇಕಾಗಿಲ್ಲ. ಅದು ಉಪನಿಷತ್ನಲ್ಲಿ ಹೇಳೇ ಇದ್ದಾರೆ. ಪಾಪವನ್ನಂತೂ ಕಳ್ಕೋತಾನೆ ಅಂತ, ಪುಣ್ಯವನ್ನೂ ಕಳ್ಕೋತಾನೆ ಅಂತ ಹೇಳಬೇಕಾಗಿದೆ ಅವರಿಗೆ. ಎಂಥ ಪುಣ್ಯವನ್ನು ಕಳ್ಕೋತಾನೆ ಅಂದರೆ ಅನಿಷ್ಟಂ ಪುಣ್ಯಂ ವಿಧೂಯ ಅಂತ. ಈ ನಾವೇನು ಪುಣ್ಯ ಮಾಡ್ತೀವಿ ಅದರ ಅನುವಾದದಲ್ಲಿ ಅದನ್ನು ಮಾಡಿದ್ದಾರೆ, ನೀವು ನೋಡಬಹುದು. ಅದು ತದಧಿಗಮೇ ಉತ್ತರ ಪೂರ್ವಾಭಯೋಗೋ ಅಶ್ಲೇಷ ವಿನಾಶವು ಅಂತ ಈ 3ನೇ ಅಧ್ಯಾಯದಲ್ಲಿ ಪ್ರಾಯ ಬರ್ತದೆ. ಅದು ಭಗವಂತನ ಸಾಕ್ಷಾತ್ಕಾರ ಆದಾಗ, ತದಧಿಗಮ ಅಂದರೆ ಭಗವಂತನ ಸಾಕ್ಷಾತ್ಕಾರ ಆದಾಗ, ಅದನ್ನು ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಸೂತ್ರ ತಮ್ಮ ಟಿಪ್ಪಣಿಯಲ್ಲಿ ಬರೆದಿದ್ದಾರೆ, ಅದನ್ನು ನೋಡಬಹುದು. ಈ ಪುಣ್ಯ ಅಂತ ಅನ್ನೋದು 2 ಥರದ್ದು ಇರ್ತದೆ, ಕಾಮ್ಯ ಪುಣ್ಯ ಮತ್ತು ಅಕಾಮ್ಯ ಪುಣ್ಯ ಅಂತ. ಕಾಮ್ಯ ಅಂದರೆ ನಮಗೆ ಬೇಕಾದದ್ದು, ಅಕಾಮ್ಯ ಅಂದರೆ ಬೇಡಾದದ್ದು. ಈ ಅಕಾಮ್ಯವಾದ ಪುಣ್ಯ ಏನಿದೆ ಅದು ಭಗವಂತನ ಸಾಕ್ಷಾತ್ಕಾರಕ್ಕೆ ಸಾಧಕ ಆಗ್ತದೆ. ಆದ್ದರಿಂದ ಅವನಿಗೆ ಬೇಕಾಗ್ತದೆ, ಜ್ಞಾನಿಗೆ ಬೇಕಾಗ್ತದೆ. ಇನ್ನು ಕಾಮ್ಯವಾದ ಪುಣ್ಯ ಏನಿದೆ, ಅವನು ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಬಯಸಿ ಏನೋ ಒಂದು ಪುಣ್ಯ ಕರ್ಮ ಮಾಡಿರ್ತಾನೆ, ಅದರಿಂದ ಒಂದೇನೋ ಕಾಮ್ಯವಾದ ಪುಣ್ಯ ಬಂದಿರ್ತದೆ. ಆ ಕಾಮ್ಯವಾದ ಪುಣ್ಯ ಅನ್ನೋದು ಪ್ರಾರಬ್ಧ ಮತ್ತು ಅಪ್ರಾರಬ್ಧ ಅಂತ 2 ಥರ ಇರ್ತದೆ. ಅದರಲ್ಲಿ ಪ್ರಾರಬ್ಧವನ್ನು ಮಾತ್ರ ಭೋಗದಿಂದಲೇ ಕಳ್ಕೋಬೇಕು. ಅದೆಲ್ಲ ನಮ್ಮ ಶಾಸ್ತ್ರದೊಂದು ವೈಶಿಷ್ಟ್ಯ. ಅದು ಪ್ರಾರಬ್ಧ ಅಂದರೆ ನೀವು ಯಾವ ಚೀಲ, ನಾವು ನಮ್ಮ ಕರ್ಮಗಳನ್ನು ಒಂದು 100 ಚೀಲ ಅಂತ ತಿಳ್ಕೊಳ್ಳೋಣ. ಈ ಉದಾಹರಣೆ ಅನೇಕ ಸರಿ ಬಂದಿದೆ, ಹೊಸಬರಿಗಾಗಿ ಅದನ್ನು ಹೇಳ್ತಿದ್ದೇನೆ. ನಮ್ಮ ಈ ಪ್ರಾರಬ್ಧವಾದಂಥ ಪುಣ್ಯ ಏನಿದೆ ಅದು ಒಂದು 100 ಚೀಲ ಬಾಕಿ ಇದೆ ಅಂತ ತಿಳ್ಕೊಳ್ಳಿ. ಆ 100 ಚೀಲ ಬಾಕಿ ಇದ್ದಾಗ ಒಂದೊಂದನ್ನೇ ನಾವು ಅನುಭವಿಸ್ಲಿಕ್ಕೆ ಶುರು ಮಾಡ್ತೇವೆ. ಮೊದಲು ಒಂದು ಚೀಲ ಓಪನ್ ಮಾಡ್ತೀವಿ, ಅದನ್ನು ಅನುಭವಿಸ್ಲಿಕ್ಕೆ ಶುರು ಮಾಡ್ತೇವೆ. ಅದರಲ್ಲಿ ಯಾವುದನ್ನು ಅನುಭವಿಸ್ಲಿಕ್ಕೆ ಪ್ರಾರಂಭಿಸಿದ್ದೀವೋ ಅದನ್ನು ಪ್ರಾರಬ್ಧ ಅಂತಾರೆ. ಪ್ರಾರಬ್ಧ ಆಗಿದ್ರೆ ಅದನ್ನು ಅನುಭವಿಸಲೇಬೇಕಾಗ್ತದೆ. ಪ್ರಾರಬ್ಧವಾದಂಥ ಪುಣ್ಯಕ್ಕೆ ಭೋಗದಿಂದಲೇ ಕ್ಷಯ. ಅಪ್ರಾರಬ್ಧವಾದದ್ದು ಇನ್ನೂ ಗಂಟು ಹಾಗೆ ಇದೆ, ಓಪನ್ ಮಾಡಿಲ್ಲ, ಅಂಥದಕ್ಕೆ ಮಾತ್ರ ಈ ಜ್ಞಾನದಿಂದ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಇತ್ಯಾದಿ ಮಾತಿನಂತೆ ಜ್ಞಾನದಿಂದ ಅದಕ್ಕೆ ನಾಶ ಆಗಿ ಹೋಗ್ತದೆ ಅಂತ ಅದರ ತಾತ್ಪರ್ಯ. ಅದಕ್ಕೆ ನಿಮ್ಗೆ ಇನ್ನೂ ಒಂದು ಉದಾಹರಣೆ ಕೊಡಬೇಕಾದ್ರೆ, ಒಂದು 10 ಅಕ್ಕಿ ಚೀಲಗಳನ್ನು ನೀವು ಅಂಗಡಿಯಿಂದ ತಂದಿದ್ದೀರಿ, ನಿಮಗೆ ಮತ್ತೆ ನಾವು ಬೇಡಾದ್ರೆ ವಾಪಸ್ ಕೊಡ್ತೀವಿ ಅಂತ ನೀವು ಅಂತೀರಿ. ಹಾಗಾದ್ರೆ ಅವ್ರು ಏನಂತಾರೆ, ನೀವು ಯಾವುದನ್ನ ಓಪನ್ ಮಾಡಿದ್ದೀರಿ ಅದನ್ನು ವಾಪಸ್ ತರಬೇಡಿ, ಯಾವುದನ್ನು ಓಪನ್ ಮಾಡಿಲ್ಲ ಅದನ್ನು ತಂದುಕೊಡಿ, ನಾವು ವಾಪಸ್ ತಗೋತೀವಿ ಅಂತಾರೆ. ಓಪನ್ ಮಾಡಿದ್ದನ್ನು ಮಾತ್ರ ನೀವು ಅಂಥ ಅಕ್ಕಿ ಚೀಲಗಳನ್ನು ನೀವೇ ಮನೆಯಲ್ಲಿ ಉಪಯೋಗ ಮಾಡಿ ಮತ್ತೆ ಯಾರಿಗೂ ಉಣಿಸಿ ಹೋಗಿಬಿಡ್ಬೇಕು. ಮತ್ತೆ ಯಾರಿಗೂ ಉಣಿಸಿ ಅಂತ ಆಕಸ್ಮಿಕವಾಗಿ ಹೇಳಿದೆ ಅಷ್ಟೇ. ಅಂತೂ ಅದನ್ನು ಖಾಲಿ ಮಾಡಬೇಕಾಗ್ತದೆ. ಯಾವುದನ್ನು ಓಪನ್ ಮಾಡಿಲ್ಲ ಅದಕ್ಕೆ ಅವನು ಅದನ್ನು ವಾಪಸ್ ತೊಗೊಂಡ್ಬಿಡ್ತಾನೆ. ಹೀಗೆಲ್ಲ ಬಂದಿದೆ. ಅಪ್ರಾರಬ್ಧವಾದಂಥ ಅನಭೀಷ್ಟವಾದಂಥ ಪುಣ್ಯ ಅಂತಂದ್ರೆ ಉಪನಿಷತ್ತಿನಲ್ಲಿ ವರ್ಣಿಸಿದಂತೆ ಜ್ಞಾನದಿಂದ ನಾಶ ಆಗ್ತದೆ. ಪಾಪ ಅಂತೂ ನಷ್ಟ ಆಗೇ ಹೋಗ್ತದೆ. ಪಾಪದಿಂದ ಯಾವುದೇ ರೀತಿಯಾದ ಲಾಭ ಆ ಜ್ಞಾನಿಗಿರೋದಿಲ್ಲ. ಅದನ್ನಂತೂ ಅವನು ಕಳ್ಕೋತಾನೆ. ಅದ್ರ ಬಗ್ಗೆ ಎಲ್ಲ ಹೆಚ್ಚಿನ ವಿವರ ಬಂದಿದೆ. ಆ ಕಾಮ್ಯವಾದ ಪುಣ್ಯವನ್ನು ತನ್ನ ಆಪ್ತರಿಗೆ ಕೊಡ್ತಾನೆ, ಆಮೇಲೆ ಪಾಪವನ್ನು ದೈತ್ಯರಿಗೆ, ರಾಕ್ಷಸರಿಗೆ ಮೊದಲಾದರಿಗೆ ಕೊಡ್ತಾನೆ ಅಂತ ಹೀಗೆಲ್ಲ ಬಂದಿದೆ. ಅದನ್ನು ಮುಂದೆ ನೋಡೋಣ. ಅದನ್ನೇ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಜ್ಞಾನಾನಂತರ ಭಾವಿ ಪಾಪಕೃತ ಅಶುಚಿತ್ವಾದಿ ಲೇಪರಹಿತ ಅಂತ ಇನ್ನೊಂದು ಬರೆದಿದ್ದಾರೆ ನೋಡಿ. ನಿರ್ಲೇಪ ಅಂತಂದ್ರೆ ಜ್ಞಾನ ಅನಂತರ, ಏನೊಂದು ಅಪರೋಕ್ಷ ಜ್ಞಾನ ಬಂದ ನಂತರನೂ ಕೂಡ ಏನೋ ಒಂದು ಪಾಪ ಮಾಡೋ ಪ್ರಸಂಗ ಬರ್ತದೆ ಅವನಿಗೆ, ಹಿಂದಿನ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ. ಅದರಿಂದಾಗಿ ಒಂದು ಅಶುಚಿ, ಒಂದು ಅಪಾವಿತ್ರ್ಯ,
ಒಂದೇನೋ ಕಳಂಕ ಅದು ಬರ್ತಿರ್ತದೆ. ಆದರೆ ಅದನ್ನು ಕಳ್ಕೊತಾನೆ. ಅಪರೋಕ್ಷ ಜ್ಞಾನಿ ಆದವನಿಗೆ ಅಂಟಿರೋದಿಲ್ಲ ಅಂತ ಹೇಳಿದ್ದಾರೆ, ನಿಮ್ಗೆ ಅದು ಗೊತ್ತಿದೆ. ಅಂಥದ್ರಿಂದ ಕಳ್ಕೊತಾನೆ ಅಂತ ಅದರ ತಾತ್ಪರ್ಯ. 3ನೇ ಅಧ್ಯಾಯ ಸಾಧನಾಧ್ಯಾಯ, 4ನೇ ಅಧ್ಯಾಯ ಫಲಾಧ್ಯಾಯ. ತದಧಿಗಮೆ ಅನ್ನೋದು 4ನೇ ಅಧ್ಯಾಯದ ಮೊದಲನೇ ಅಧಿಕರಣ ಮೊದಲನೇ ಪಾದದ ಈ 4ನೇ ಅಧ್ಯಾಯದ ಮೊದಲನೇ ಪಾದದಲ್ಲಿ ಆ ಸೂತ್ರ ಬಂದಿದೆ. ರುಕ್ಮವರ್ಣಂ ಅಂತ ಇಲ್ಲಿ ಬಂತು. ಮತ್ತೆ ಹಿರಣ್ಮಯ ವಪುಹು ಅಂತ ಧ್ಯೇಯಸದಾ ಸವಿತೃ ಮಂಡಲ ಮಧ್ಯವರ್ತಿ ಅನ್ನೋಲೆಲ್ಲ ಬರ್ತದೆ. ಅದು ಏನು ಹಾಗಂದ್ರೆ, ಹಿರಣ್ಮಯ ವಪು ಅಂತಂದ್ರೆ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಹಿರುಕ್ ಸುಖಂ ಹಿರಣ್ಯಂ ಸ್ಯಾತ್ ಅಂತ ಬರೆದಿದ್ದಾರೆ. ಕೇವಲ ಬಂಗಾರದಂತೆ ಹೊಳೆಯುವ ಬಣ್ಣವುಳ್ಳವನು ಅಂತ ಅಷ್ಟೇ ಅರ್ಥ ಅಲ್ಲ, ಚಿದ್ರೂಪವಾದ ಅಪ್ರಾಕೃತವಾದ ಸುಖವುಳ್ಳವನು ಅಂತ ಹೀಗೆ ಕೂಡ ಅದಕ್ಕೆ ಅರ್ಥ ಬರೆದಿದ್ದಾರೆ. ಹಿರಣ್ಯ ಅಂತಂದ್ರೆ ಸುಖ, ಅದರಿಂದ ಹಿರಣ್ಮಯ ಅಂದ್ರೆ ಸುಖರೂಪನಾದವನು, ಅಪ್ರಾಕೃತವಾದ ಸುಖವುಳ್ಳವನು ಅಂತ ಹೀಗೆ ಅದರ ಅರ್ಥ. ಆದ್ರಿಂದ ಯದಾ ಪಶ್ಯತೆ ರುಗ್ಮವರ್ಣಂ, ಬಂಗಾರದಂತೆ ಹೊಳೆಯುವ ಬಣ್ಣವುಳ್ಳವಂಥ ಭಗವಂತನನ್ನು ನೋಡ್ತಾನೆ. ಹಾಗೆ ಅವನು ಜ್ಞಾನಾನಂದಾತ್ಮಕ ಅನ್ನೋದನ್ನು ನೋಡ್ತಾನೆ. ಅದು ಮುಖ್ಯ. ಜ್ಞಾನಾನಂದಾತ್ಮಕ ಆದವನು ನೋಡಿದ್ರಿಂದ ಇವನಿಗೂ ಈ ಪ್ರಾಕೃತವಾದ್ದೆಲ್ಲ ಹೊರಟು ಹೋಗಿ ಅಪ್ರಾಕೃತವಾದ ಸ್ವರೂಪ ಅಭಿವ್ಯಕ್ತ ಆಗ್ತದೆ ಅಂತ ಅದರ ತಾತ್ಪರ್ಯ. ಅದನ್ನೇ ಭಾಗವತ ತಾತ್ಪರ್ಯದಲ್ಲಿ ಒಂದು ವೇದವಾಕ್ಯ ಇದೆ, ಅದು ನಂಗೆ ನೆನಪಿಗೆ ಬರ್ತದೆ. ಏನಮೇ ಆನಂದಶ್ಮಶ್ರು ಆನಂದನಕಃ ಆಪಾದನಕಾತ್ ಸರ್ವಯೇವ ಆನಂದ. ಆನಂದಮಯವಾದ ಮೀಸೆ, ಆನಂದಮಯವಾದ ಗಡ್ಡ, ಆನಂದಮಯವಾದ ಉಗುರು, ಹೀಗೆಲ್ಲ ಇದೆ ಈ ಭಗವಂತನಿಗೆ. ಏನಮೇವಂ ಆನಂದಂ ವೇದ, ಯಾರು ಭಗವಂತನನ್ನ ಆನಂದಮಯ ಅಂತ ತಿಳ್ಕೊತಾನೆ ಅವನು ಕೂಡ ಆನಂದ ಏವ ಭವತಿ ಅಂತ ಹೀಗೆ ಬಂದಿದೆ. ಆದ್ರಿಂದ ನಿತ್ಯ ನಾವೆಲ್ಲ ನಮಗೆ ನಾವು ಉಚಿತವಾದಂತಹ ಪುರಾಣೋಕ್ತ ಗಾಯತ್ರಿಯೋ ವೇದೋಕ್ತ ಗಾಯತ್ರಿಯೋ ಇದನ್ನ ನಾವು ಮಾಡುವಾಗ, ಧ್ಯೇಯಸದಾ ಸವಿತೃ ಮಂಡಲ ಮಧ್ಯವರ್ತಿ ಅಂತ ಹೇಳುವಾಗ ಆ ಭಗವಂತನನ್ನ ಕೇವಲ ಬಂಗಾರದ ರೂಪವುಳ್ಳವನು ಅಂತ ನಮ್ಮ ಮನಸ್ಸಿನ ಪರದೆಯ ಮೇಲೆ ನಾವು ಚಿತ್ರಿಸ್ಕೋತೀವಿ. ಅಷ್ಟು ಮಾತ್ರ ಅಲ್ಲ, ಆನಂದ ಸ್ವರೂಪವಾದ ದೇಹವುಳ್ಳವನು ಅಂತ ಆ ಸಂದರ್ಭದಲ್ಲಿ ತಿಳ್ಕೊಳ್ಬೇಕು. ಅದನ್ನ ನಾವು ವಿಜುವಲೈಸ್ ಮಾಡ್ಕೊಳ್ಳೋದು ಕಷ್ಟ. ಆದ್ರೂ ಕೂಡ ಹಾಗಿದೆ ಅಂತ ಆ ಸಂದರ್ಭದಲ್ಲಿ ನೆನಪಿಗಾದ್ರೂ ಬರಬೇಕು. ಹಾಗಾಗುವುದೇ ನಮಗೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಕಾರಣ ಆಗ್ತದೆ, ನಮ್ಮ ಸ್ವರೂಪದ ಅಭಿವ್ಯಕ್ತಿಗೂ ಕೂಡ ಕಾರಣ ಆಗ್ತದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.